ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮಸ್ತೆ. ಎಲ್ಲರಿಗೂ ದತ್ತಾತ್ರೇಯ ಅವತಾರಿಯಾದ ಸಮರ್ಥ ಶ್ರೀ ಸ್ವಾಮಿ ಸಮರ್ಥರ ಆಶೀರ್ವಾದ ಸದಾ ಸಿಗಲಿ. ನಾನು ಹೇಳಬೇಕಾದ ವಿಚಾರ ಏನೆಂದರೆ, ನನಗೆ ಈ ದತ್ತಾತ್ರೇಯರ ಬಗ್ಗೆ ಆಗಲಿ ಸ್ವಾಮಿ ಸಮರ್ಥರ ಬಗ್ಗೆ ಆಗಲಿ ನನಗೆ ಯಾವುದೇ ವಿಷಯ ಗೊತ್ತಿಲ್ಲ. ನಾನು ಕಾಸರಗೋಡು ಜಿಲ್ಲೆಯವ, ಒಬ್ಬ ಮಧ್ಯಮ ವರ್ಗದ ಕುಟುಂಬದವ. ನನಗೆ ನಮ್ಮ ಇಲ್ಲಿ ಭಗವತಿ ತಾಯಿ, ನಮ್ಮ ಆರಾಧ್ಯ ದೇವರು, ಹಾಗೆ ನಮ್ಮ ಗ್ರಾಮ ದೇವರು ಮಾಲಿಂಗೇಶ್ವರ ದೇವರು, ಹಾಗೂ ನಮ್ಮ ಗ್ರಾಮ ದೈವ ಧೂಮಾವತಿ, ಹಾಗೆ ತುಳುನಾಡಿನ ನಾವು ದೇವರುಗಳನ್ನು ಆರಾಧಿಸುವರು ದೈವಗಳನ್ನು. ಅದೇ ರೀತಿ ನಾನು ಶಬರಿಮಲೆಗೆ ಮಾಲೆ ಹಾಕಿ ಪ್ರತಿ ವರ್ಷ ಹೋಗ್ತಾ ಇದ್ದೇನೆ. ಹಲವಾರು ಜನರನ್ನು ಕೂಡ ನಾನು ಕರ್ಕೊಂಡು ಹೋಗಿದ್ದೇನೆ. ಇಲ್ಲಿ ತುಂಬ ಚಿಕ್ಕವನು, ಎಲ್ಲರಿಗಿಂತ ದೊಡ್ಡವನೇನಲ್ಲ. ಆದರೆ ಒಂದು ದಿವಸ, ಗುರುವಾರದ ದಿವಸ, ನನಗೆ ನನ್ನ ಅಮ್ಮ ಇಲ್ಲ. ಅಮ್ಮ ನನ್ನನ್ನು ಬಿಟ್ಟು ದೇವರ ಪಾದ ಸೇರಿದರೆ ನಾನು ಹುಟ್ಟಿದ ನಂತರ ತಾಯಿಯನ್ನು ಕೂಡ ನೋಡಲಿಲ್ಲ. ಆದರೆ ಒಂದು ದಿವಸ ಕನಸಲ್ಲಿ ಬಂದು, ಬೆಳಿಗ್ಗೆ ಗುರುವಾರದ ದಿವಸ ಕನಸಲ್ಲಿ ಬಂದರು. ತುಂಬ ಇದು ಮಾಡಿದರು. ಮತ್ತು ನಿಮಗೆ ಒಂದು ಗುರುಗಳು ಸಿಗ್ತಾರೆ ಅಂತ ಹೇಳಿದರು. ಆ ಸಮಯದಲ್ಲಿ ನನಗೆ ಏನು ಅಂತ ಗೊತ್ತಾಗಲಿಲ್ಲ. ಒಂದು 5 ಗಂಟೆ ಆಗುವಾಗ ಯಾರೋ ಒಬ್ಬರು, ಎಷ್ಟೋ ಸಮಯಕ್ಕೆ ಮೊದಲು ಶೃಂಗೇರಿ ಮಠದವರು ಯಾರೋ ಒಬ್ಬರೊಂದು ಸ್ವಾಮಿ ಸಮರ್ಥರ ಒಂದು PDF ಅನ್ನು ಕಲಿಸಿದರು, 8 ತಿಂಗಳ ಮೊದಲು. ಅದನ್ನು ನಾನು ಹೀಗೆ ಮೊಬೈಲಲ್ಲಿ ನೋಡಿ ಓದಿದ ನಂತರ ನಾನು ಯೂಟ್ಯೂಬಿಗೆ ಹೋದೆ. ಯೂಟ್ಯೂಬಿಗೆ ಹೋಗುವಾಗ ಸ್ವಾಮಿಗಳ ಸಿನಿಮಾವನ್ನು ನೋಡಿದ್ದೇನೆ, ಮರಾಠಿಯಲ್ಲಿ ಬಂದ ಸಿನಿಮಾ. ತುಂಬ ಖುಷಿಯಾಯಿತು. ನಂತರ ಹೀಗೆ ನೋಡುವಾಗ ಸಂತೋಷ್ ಪತಂಗೆ ಅಂತ ಅದರಲ್ಲಿದೆ. ಅವರ ಕಾರ್ಯಕ್ರಮವನ್ನು ನೋಡಿದೆ. ಅವರ ಕಾರ್ಯಕ್ರಮ ನೋಡಿ ನನಗೆ ತನ್ನಿಂದಲೇ ತಾನೇ ನಾನು ಗುರುಗಳೊಂದು ಭಕ್ತನಾದೆ, ಸ್ವಾಮಿ ಸಮರ್ಥರ ಭಕ್ತನಾದೆ. ಅಂದರೆ ನಿಜವಾಗಿ ಹೇಳೋದಂದರೆ ಏನಂತ ಗೊತ್ತಿಲ್ಲ. ಅವರ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೆ. ತುಂಬ ಏನೇನೋ ಎನರ್ಜಿ ಬಂತು. ಹಾಗೆ ನಾನು ಅವರು ಗುರುಪೂರ್ಣಿಮೆ ದಿವಸ, ಅದಕ್ಕಿಂತ ಮೊದಲು ಅವರಿಗೆ ಫೋನ್ ಮಾಡಿದೆ. ಫೋನ್ ಮಾಡುವಾಗ ಅವರು ತುಂಬ ಮಾತಾಡಿದರು. ಅಷ್ಟೇನು ಮಾತಾಡಲಿಲ್ಲ. ಆದರೆ ಗುರುಪೂರ್ಣಿಮೆ ದಿವಸ ಕೂಡ ನಾನು ಒಂದು ಕಾಣಿಕೆಯನ್ನು ಸಮರ್ಪಣೆ ಮಾಡಿದೆ. ಯಾಕೆಂದರೆ ನನಗೇನೋ ಒಂದು ಕೊಡಬೇಕು ಅಂತ ಮನಸ್ಸಾಯಿತು. ದೊಡ್ಡದೆಲ್ಲ, ಚಿಕ್ಕದು. ಆದರೆ ಅದರ ನಂತರ ಆದ ಬದಲಾವಣೆ ಅಂದರೆ ಅದೆಷ್ಟೋ ಬದಲಾವಣೆ. ಒಂದು ದಿವಸ ನಾನು ಕಾರ್ಯನಿಮಿತ್ತ ಮಂಗಳೂರಿಗೆ ನಾವು 4 ಜನ ಹೋಗುವಾಗ, ಒಮ್ಮೆ ನಮ್ಮ ಕಾರಿಗೆ ನನ್ನ ಬಾಯಲ್ಲಿ ಅದರ ನಂತರ ಶ್ರೀ ಸ್ವಾಮಿ ಸಮರ್ಥ, ಜೈ ಜೈ ಸ್ವಾಮಿ ಸಮರ್ಥ, ಅದೇ ರೀತಿ ತಾರಕ ಮಂತ್ರ ಕೇಳೋದು, ಇದೆ ಸ್ವಾಮಿಯ ನಾಮಸ್ಮರಣೆ. ಹೀಗೆ ಮಲಗಿರುವಾಗ ಸ್ವಾಮಿ ರೂಪ ಕಾಣೋದು, ಇದೆಲ್ಲ ಬರ್ತಾ ಇತ್ತು. ಹಾಗೆ ಕಾರಲ್ಲಿ ನಾವು ತುರ್ತು ಕಾರ್ಯನಿಮಿತ್ತ ಮಂಗಳೂರಿಗೆ ಹೋಗುವಾಗ ನಮ್ಮ ಕಾರಿಗೆ ಒಂದು ಸ್ವಲ್ಪ ಡಿಕ್ಕಿ ಇತ್ತು. ಆ ಡಿಕ್ಕಿ ಆದಾಗ ನಾನು ಏನೋ ಒಂದು ಗುರುಗಳ ದಯೆ, ದೇವರ ದಯೆ, ನಾವು ನಮ್ಮ ಕುಟುಂಬದ ದೈವಗಳ ದಯೆ ಹಾಗೂ ಸಂತೋಷನ ಆಶೀರ್ವಾದ ಕೇಳಿ ಅಂದರೆ ಅಲ್ಲಿ ನಾವು ಆಕ್ಸಿಡೆಂಟ್ ಆಗಿ ಪವಾಡ ಸದೃಶ್ಯದಲ್ಲಿ ನಾವು ಬದುಕುಳಿದೆವು. ಇಲ್ಲದಿದ್ದರೆ 4 ಜನ ನಾವು ಕಣ್ಮರೆ. ನಂತರದ ದಿನಗಳಲ್ಲಿ ಏನೋ ಒಂದು ಅದ್ಭುತನೇ ತೋರುತ್ತದೆ. ನಮ್ಮ ಮನೆಗೆ ಗುರು ಪೌರ್ಣಿಮೆ ದಿವಸ ಸಂತೋಷಣ್ಣನ ಮನೆಯಲ್ಲಿ ಪೂಜೆ ಆದ ಭಸ್ಮ ಬಂತು. ಆದರೆ ಇದುವರೆಗೆ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ನನ್ನ ತಾಯಿಯ ಮಾವ ತೀರ್ಕೊಂಡ ನಂತರ ನನಗೆ ಅದು ಹಾಕ್ಲಿಕ್ಕೆ ಆಗಲಿಲ್ಲ. ಆದರೆ ಮನಸ್ಸೇನೋ ಜಿಡ್ಡು ಹಿಡಿದ ಹಾಗೆ. ಆದರೂ ಒಂದು ಭರವಸೆ, ಅಂದರೆ ಗುರುಗಳು ನನ್ನ ಬೆನ್ನ ಹಿಂದೆ ಇದ್ದಾರೆ ಹಾಗೂ ನನಗೆ ಸಂಪೂರ್ಣ ಆಶೀರ್ವಾದ ಸಿಗ್ತದೆ ಅಂತೇಳಿ ಏನೋ ಒಂದು ಖುಷಿ. ಆದರೆ ಕೆಲವು ಕಾರ್ಯಕ್ರಮ ಕೂಡ ನಮಗೆ ಇದು ಮಾಡಲಿಕ್ಕೆ ಆಗಿದೆ. ಅದೇ ರೀತಿ ನಾವು ಗುರುಗಳನ್ನು ನೆನೆಸಿ ನಾನು ಹೋದ ಕಾರ್ಯದಲ್ಲೆಲ್ಲ ನನಗೆ ಯಶಸ್ಸು ಸಿಕ್ಕಿದೆ ಹಾಗೂ ವಿಜಯ ಸಿಕ್ಕಿದೆ. ಹಾಗೂ ಹಲವಾರು ಪವಾಡಗಳು ತನ್ನಿಂದ ತಾನೇ ನನ್ನ ಮನೆಯಲ್ಲಿ ನಡೆಯುತ್ತಾ ಇದೆ. ಸಂತೋಷಣ್ಣ ಎಲ್ಲೋ ಇದ್ದಾರೆ, ನಾನು ಎಲ್ಲೋ ಇದ್ದೇನೆ. ಸಂತೋಷಣ್ಣ ಬೆಂಗಳೂರಲ್ಲಿ, ನಾನು ಕೇರಳದವನು. ಆದರೂ ಕೂಡ ಅಲ್ಲಿಂದ ಸಂತೋಷಣ್ಣ ಮಾಡಿದ ಪೂಜೆಯ ಫಲದಿಂದ ನನಗೆ ಅಭಿವೃದ್ಧಿ ಆಗ್ತಾ ಇದೆ. ಅದೇ ರೀತಿ
ನಿನ್ನೆ ಒಂದು ಘಟನೆ ನಡೆದಿದೆ, ಇದಕ್ಕಿಂತ ಮೊದಲೊಂದು ಘಟನೆ ನಡೆದಿದೆ. ನಾವು ಯಾವುದೇ ಕಾರ್ಯ ಇದ್ದರೂ ಸ್ವಾಮಿ ಸಮರ್ಥರೆ ನೀವಿದ್ದೀರ ನಮ್ಮ ಬೆನ್ನ ಹಿಂದೆ, ಹಾಗೂ ಸಂತೋಷನ್ನ ಪೂಜೆ ಮಾಡಿದ ಫಲ ಹಾಗೂ ಸಂತೋಷನ್ನ ಪ್ರಾರ್ಥನೆ ಮಾಡಿದ ಗುರುಗಳು ಕೇಳಿ ನಮಗೂ ಕೂಡ ಗುರುಗಳು ಅನುಗ್ರಹಿಸ್ತಾರೆ. ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಸಂತೋಷನ ಯೂಟ್ಯೂಬ್ ಇನ್ನೂ ಕೂಡ ಹೆಚ್ಚು ಜನ ನೋಡಿ ಶೇರ್ ಮಾಡಿ, ಅದೇ ರೀತಿ ಸಂತೋಷನ ಮಾಡೋ ಪೂಜೆಯನ್ನು ಕೂಡ ನೋಡಿ. ಅದೇ ರೀತಿ ಯಾಕಂದರೆ ನನಗೆ ಸಂತೋಷನ ಬಗ್ಗೆನೂ ಗೊತ್ತಿಲ್ಲ, ಆದರೆ ಈಗ ತುಂಬ ಹತ್ತಿರವಾದರು ಸಂತೋಷ ನಮಗೆ. ಸ್ವಾಮಿ ಸಮರ್ಥರನ್ನು ನೋಡಲಿಕ್ಕೆ, ಪ್ರತ್ಯಕ್ಷವಾಗಿ ನೋಡಲಿಕ್ಕೆ ಆಗದಿದ್ದರೂ ಅವರನ್ನು ಪೂಜೆ ಮಾಡುವಂಥ ಅವರ ರೂಪದಲ್ಲಿ, ಸ್ವಾಮಿಗಳ ರೂಪದಲ್ಲಿ ಸಂತೋಷನ ಬಂದು ನಮಗೆಲ್ಲ ಆಶೀರ್ವಾದ ಮಾಡುತ್ತಾರೆ. ಅದೇ ಒಂದು ತುಂಬ ಖುಷಿ. ಅದೇ ರೀತಿ ಎಲ್ಲರಿಗೂ ಶ್ರೀ ಸ್ವಾಮಿ ಸಮರ್ಥರ ಅನುಗ್ರಹ, ದತ್ತಾತ್ರೇಯ ಸ್ವಾಮಿಗಳ ಅನುಗ್ರಹ ಹಾಗೂ ಎಲ್ಲ ದೇವಾನುದೇವತೆಗಳ ಅನುಗ್ರಹ ಸಿಕ್ಕಲಿ. ನಮ್ಮ ಹಿಂದೂ ಧರ್ಮ ಇನ್ನಷ್ಟು ಬೆಳಗಲಿ. ನಮ್ಮ ಸನಾತನ ಹಿಂದೂ ಧರ್ಮದ ದೇವಾನುದೇವತೆಗಳ ಆಶೀರ್ವಾದ ನಮಗೆಲ್ಲರಿಗೂ ಸಿಗಲಿ. ಅದೇ ರೀತಿ ಸಂತೋಷನ ಇನ್ನೂ ಕೂಡ ಹೆಚ್ಚು ಜನರಿಗೆ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಜನರಿಗೂ ಒಳಿತನ್ನು ಮಾಡುವಂತೆ ಕಾರ್ಯಸಿದ್ಧಿಸಲಿ. ಯಾಕಂದರೆ ನನ್ನ ಜೀವನದಲ್ಲಿ ಇದುವರೆಗೂ ನಡೆಯದ್ದು ಕೂಡ ನಡೀತಾ ಇದೆ. ಅಂದರೆ ಕೆಲಸದ ಕಾರ್ಯ ಆಗಲಿ, ಇನ್ನಿತರ ಆಗಲಿ, ಹಾಗೆ ಒಂದು ಸಮಾಜದಲ್ಲಿ ನಾನು ಕಡೆಯವನಾಗಿದ್ದವನು ಈಗ ಸ್ವಲ್ಪ ಮೇಲೆ ಏಳ್ತಾ ಇದ್ದೇನೆ. ಅಂದರೆ ಏನೋ ಒಂದು ಇದು, ಅಂದರೆ ಗುರುಗಳು ಯಾವಾಗ ಏನು ಕೊಡಬೇಕು ಅಂತೇಳಿ ಅದು ಅವರಿಗೆ ಗೊತ್ತು, ಬ್ರಹ್ಮಾಂಡ ನಾಯಕರಿಗೆ ಗೊತ್ತು. ಅದೇ ರೀತಿ ಸಂತೋಷಣ್ಣನ ಆಶೀರ್ವಾದದಿಂದ ನಾನು ತುಂಬ ಒಳಿತನ್ನು ಕಂಡಿದ್ದೇನೆ. ಅದೇ ರೀತಿ ಇನ್ನಷ್ಟು ಜನರಿಗೂ ಒಳಿತಾಗಲಿ ಅಂತ ಕೇಳ್ತಾ ನನ್ನ ಮಾತನ್ನು ನಾನು ಕೊನೆಗೊಳಿಸ್ತೇನೆ. ಅಲ್ಲಿ ಶ್ರೀ ಸ್ವಾಮಿ ಸಮರ್ಥ, ಜೈ ಜೈ ಸ್ವಾಮಿ ಸಮರ್ಥ. ಎಲ್ಲರಿಗೂ ನಮ್ಮ ಸನಾತನ ಹಿಂದೂ ಧರ್ಮದ ಎಲ್ಲ ಭಕ್ತ ಬಾಂಧವರಿಗೂ ಗುರುಗಳು ಅನುಗ್ರಹಿಸಲಿ ಅಂತೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಮತ್ತು ಇನ್ನೊಂದು ಹೇಳಲಿಕ್ಕೆ ಬಾಕಿ ಇತ್ತು ಅದರಲ್ಲಿ. ಮತ್ತು ಸಂತೋಷನ ಈಗ ಬೆಳಿಗ್ಗೆ 3:30 ಎದ್ದು ಹೋಮ ಎಲ್ಲ ಮಾಡ್ತಾ ಇದ್ದಾರೆ. ಅದೇ ರೀತಿ ಆ ಹೋಮದ ವಿಡಿಯೋವನ್ನು ಕೂಡ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ. ಆ ಹೋಮದ ವಿಡಿಯೋವನ್ನು ಕೂಡ ನೋಡುವಾಗಲೂ ನಮಗೆ ಏನೋ ಒಂದು ಎನರ್ಜಿ ಬಂದಾಗೆ, ಏನೋ ಒಂದು ಶಕ್ತಿ ತುಂಬಿದಾಗೆ ಆಗ್ತದೆ. ಅದೇ ರೀತಿ ಆ ವಿಡಿಯೋವನ್ನು ನೋಡಿ ತಮ್ಮ ಇಷ್ಟಾರ್ಥವನ್ನೆಲ್ಲ ಗುರುಗಳು ಹತ್ರ ಹೇಳಿ ಗುರುಗಳು ಅನುಗ್ರಹಿಸ್ತಾರೆ ಖಂಡಿತ. ಅದೇ ರೀತಿ ಸಂತೋಷನ ನಮಗೋಸ್ಕರ ಅಂದರೆ ಭಕ್ತರಿಗೋಸ್ಕರ ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಂತೋಷನಿಗೂ ಇನ್ನಷ್ಟು ಆಯುರ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತನ್ನೆಲ್ಲ ಅನುಗ್ರಹಿಸಲಿ ಗುರುಗಳು. ಅದೇ ರೀತಿ ಸಮಾಜಕ್ಕೆ ಒಳಿತಾಗುವ ಹಾಗೆ ಮಾಡಲಿ. ಅದೇ ರೀತಿ ಸಂತೋಷನೊಂದು ವಿಡಿಯೋ ನೋಡಿದೆ, ಏನೋ ಒಂದು ಇದು ಯಾರೊಬ್ಬರು ಗುರುಗಳು ಬಂದಿದ್ದಾರಂತೆ, ಆದಷ್ಟು ಬೇಗ ದೇವಸ್ಥಾನ ನಿರ್ಮಾಣ ಆಗ್ತದೆ ಅಂತ ಹೇಳಿದರು. ಅದು ಕೂಡ ಆದಷ್ಟು ಬೇಗ ಆಗಲಿ. ಗುರುಗಳು ಸಂತೋಷನ ಕೈಯಲ್ಲಿ ಪ್ರತಿಷ್ಠಾಪನೆಯಾಗಿ ನಮಗೆಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ಹೇಳ್ತಾ ಇದ್ದೇನೆ. ಎಲ್ಲರೂ ಯೂಟ್ಯೂಬ್ ನೋಡಿ ಗುರುಗಳ ಅನುಗ್ರಹವನ್ನು ಪಡೆಯಿರಿ. ಅದೇ ರೀತಿ ತಾರಕ ಮಂತ್ರವನ್ನು ಕೂಡ ಹೇಳಿ. ಸಂತೋಷನ ಎಲ್ಲವನ್ನು ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ನೋಡಿ.